ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾಜಿ. ಬೆಳಗಿನಿಂದ ಈ ಕ್ಷಣದವರೆಗೂ ಆಗಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಹಾರಾಷ್ಟ್ರ ರಾಜಕೀಯ ಮಹಾಯುದ್ಧಕ್ಕೆ ಸುಪ್ರೀಂ ಕೋರ್ಟ್ ಟ್ವಿಸ್ಟ್ ಕೊಟ್ಟಿದೆ. ಏಕನಾಥ್ ಬಣ ಸಲ್ಲಿಸಿದ್ದ 3 ಅರ್ಜಿಗಳ ವಿಚಾರಣೆಯನ್ನ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ಶಿಂದೆ ಬಣಕ್ಕೆ ಬಿಗ್ ರಿಲೀಫ್ ಕೊಟ್ಟಿದೆ. ಜುಲೈ 11ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್ ಜುಲೈ 12ರವರೆಗೂ 16 ಮಂದಿ ಶಾಸಕರ ಅನರ್ಹತೆಯ ವಿಚಾರದ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಬೇಡಿ ಅಂತ ಸ್ಪೀಕರ್ಗೆ ಸೂಚನೆ ಕೊಟ್ಟಿದೆ. ಅಷ್ಟೇ ಅಲ್ಲ, ಶಿವಸೇನೆ ರೆಬೆಲ್ಸ್ ಕುಟುಂಬಕ್ಕೆ ರಕ್ಷಣೆ ಕೊಡುವಂತೆಯೂ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ತಿಳಿಸಿದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಏಕನಾಥ್ ಶಿಂದೆ ಪರ ಕಿಶನ್ ಕೌಲ್ ವಾದ ಮಂಡಿಸಿದ್ದು, ಡೆಪ್ಯೂಟಿ ಸ್ಪೀಕರ್ ನೋಟಿಸ್ ಸಂವಿಧಾನಬದ್ಧವಾಗಿಲ್ಲ, ಶಿವಸೇನೆಯ 39 ಶಾಸಕರು ನಮ್ಮೊಂದಿಗಿದ್ದಾರೆ, ಕೊಲೆ ಬೆದರಿಕೆ ಹಾಕಲಾಗ್ತಿದೆ, ನಮ್ಮ ಮನೆಗಳ ಮೇಲೆ ದಾಳಿಯಾಗ್ತಿದೆ, ನೋಟಿಸ್ಗೆ ಪ್ರತಿಕ್ರಿಯೆ ನೀಡಲು ಡೆಪ್ಯೂಟಿ ಸ್ಪೀಕರ್ ಕೇವಲ 2 ದಿನದ ಕಾಲಾವಕಾಶ ಕೊಟ್ಟಿದ್ದಾರೆ, ನಿಯಮದ ಪ್ರಕಾರ 14 ದಿನಗಳ ಸಮಯ ಕೊಡಬೇಕು, ಡೆಪ್ಯೂಟಿ ಸ್ಪೀಕರ್ ನೋಟಿಸ್ ಜಾರಿ ಮಾಡಿರೋದೇ ತಪ್ಪು ಅಂತ ವಾದ ಮಂಡಿಸಿದರು. ಇನ್ನು ಇತ್ತ ಏಕನಾಥ್ ಶಿಂದೆ ಬಣದ ವಿರುದ್ಧ ಕಿಡಿಕಾರಿರು ಆದಿತ್ಯ ಠಾಕ್ರೆ, ಶಿವಸೇನೆ ಶಾಸಕರನ್ನ ಕಿಡ್ನಾಪ್ ಮಾಡಲಾಗಿದೆ, ವಾಪಸ್ ಬರುವವರು ಈಗಲೇ ಬನ್ನಿ, ವಾಪಸ್ ಬರುವವರಿಗೆ ಶಿವಸೇನೆಯ ಬಾಗಿಲು ತೆರೆದಿದೆ, ನಮ್ಮ ಕಾರ್ಯಕರ್ತರು ಸದಾ ನಿಮ್ಮೊಂದಿಗಿರುತ್ತಾರೆ ಅಂತ ರೆಬೆಲ್ಸ್ ಶಾಸಕರಿಗೆ ಮನವಿ ಮಾಡಿದ್ದಾರೆ. ಇತ್ತ ಮಹಾರಾಷ್ಟ್ರ ಬಿಜೆಪಿ ನಾಯಕರು ದಿಢೀರ್ ಕೋರ್ ಕಮಿಟಿ ಸಭೆ ಮಾಡಿದ್ದು ಕುತೂಹಲ ಮೂಡಿದೆ. राजनीति नहीं, ये तो भी सर्कस बन गई है। फ्लोर टेस्ट से मुझे सबसे बड़ी टेस्ट यही है, अगर जो भी बागी है, जो भाग के गए हैं, जो खुद को रिबेलियन कह रहे हैं, रिबेलियन करना होता तो यहाँ हिम्मत से करते, राजीनामा देते, रिजाइन करते और सामने चुनाव के लिए खड़े रहते। मेरी बात पूरी होगी। दूसरी फ्लोर टेस्ट यही होगी कि मेरे सामने बैठे आंखों में आंखें डाल के बोले कि हमने क्या गलत किया। नहीं, ये राजनीति। ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಮೊದಲ ಬಾರಿಗೆ ಟ್ವೀಟ್ ಮಾಡಿರುವ ಏಕನಾಥ್ ಶಿಂದೆ, ಮಹಾಯುದ್ಧದಲ್ಲಿ ಗೆಲುವು ನಮ್ಮದಾಗಿದೆ, ಬಾಳಾಸಾಹೇಬ್ ಬೆಂಬಲಿಗರಾದ ನಮಗೆ ನ್ಯಾಯ ಸಿಕ್ಕಿದೆ ಅಂದಿದ್ದಾರೆ. ಈ ನಡುವೆ ಮುಂದಿನ 2 ದಿನಗಳಲ್ಲಿ 2 ಶಾಸಕರು ಮುಂಬೈಗೆ ಬರಲಿದ್ದು ರಾಜ್ಯಪಾಲರ ಭೇಟಿ ಮಾಡಿ ಫ್ಲೋರ್ ಟೆಸ್ಟ್ಗೆ ಒತ್ತಾಯ ಮಾಡಲಿದ್ದಾರೆ ಎನ್ನಲಾಗಿದೆ. ಈ ವಾರಾಂತ್ಯಕ್ಕೆ ಫ್ಲೋರ್ ಟೆಸ್ಟ್ ಮಾಡುವಂತೆ ರಾಜ್ಯಪಾಲರು ಸೂಚಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಪಕ್ಷೇತರ ಶಾಸಕ ಗೋಂಡಿಯಾ ಕಚೇರಿಯನ್ನ ಶಿವ ಸೈನಿಕರು ಧ್ವಂಸ ಮಾಡಿದ್ದಾರೆ. ಶಿಕ್ಷಣ ಸಚಿವ ನಾಗೇಶ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ವೈಯಕ್ತಿಕ ಸಾಮಾಜಿಕ ಜಾಲತಾಣ ನಿರ್ವಹಣೆಗೆ ನಿಯಮ ಉಲ್ಲಂಘಿಸಿ ಟೆಂಡರ್ ಇಲ್ಲದೆ ಇಲಾಖೆಯ ಹಣ ಬಳಕೆಯ ಆರೋಪ ಕೇಳಿಬಂದಿದೆ. ಮಾಸಿಕ 1 ಲಕ್ಷ ರೂಪಾಯಿ ಇದ್ರೆ ಟೆಂಡರ್ ಪ್ರಕ್ರಿಯೆ ಆಗಲೇಬೇಕು. ಆದರೆ 94,400 ರೂಪಾಯಿ ನಿಗದಿ ಮಾಡಿ ಟೆಂಡರ್ನಿಂದ ತಪ್ಪಿಸಿ ಖಾಸಗಿ ಕಂಪನಿಗೆ ಗುತ್ತಿಗೆ ಕೊಡಲಾಗಿದೆ ಅಂತ ಆರೋಪಿಸಲಾಗಿದೆ. ಆದರೆ ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಲು ನಾಗೇಶ್ ನಿರಾಕರಿಸಿದ್ದಾರೆ. ಶಿಕ್ಷಣ ಸಚಿವರ ಟೆಂಡರ್ ವಿಚಾರಕ್ಕೆ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದು, ಸಚಿವರ ವೈಯಕ್ತಿಕ ಸಾಮಾಜಿಕ ಜಾಲತಾಣಕ್ಕೆ ಇಲಾಖೆಯ ಹಣ ಬಳಸ್ತಾ ಇದ್ದು ಸರ್ಕಾರಕ್ಕೆ 40% ಕಮಿಷನ್ ಸಾಕಾಗ್ತಾ ಇಲ್ವೇ? ವಾಟ್ಸ್ಆಪ್ ಯೂನಿವರ್ಸಿಟಿಯ ಫಾರ್ವರ್ಡ್ ಮೆಸೇಜ್ ಕಳುಹಿಸುತ್ತಾರೆ, ಇದಕ್ಕೆ ಇಲಾಖೆಯ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಬೇಕಾ ಅಂತ ಟ್ವೀಟ್ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಆರೋಪದ ಬಗ್ಗೆ ಸಚಿವ ನಾಗೇಶ್ ಸ್ಪಷ್ಟನೆ ಕೊಟ್ಟಿದ್ದು, ಅವರು ಯಾವತ್ತೂ ಪೂರ್ಣ ಮಾಹಿತಿ ಇಲ್ಲದೆ ಮಾತಾಡ್ತಾರೆ, ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಟ್ವೀಟ್ ಮಾಡಬೇಕು ಅನ್ನುವ ಹುಚ್ಚಿರಬಹುದು, ಅದರಿಂದ ಹೀಗೆ ಟ್ವೀಟ್ ಮಾಡಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅದು ಇಲಾಖೆಯ ಸಾಮಾಜಿಕ ಜಾಲತಾಣ, ಅದರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಇನ್ನು ಯಾವ ಎಂಒಯು ಕೂಡ ಆಗಿಲ್ಲ ಅಂದಿದ್ದಾರೆ. ಅಂತಕ್ಕಂಥದ್ದು 2 ವಿಧದಲ್ಲಿದೆ. ಒಂದು ವಿನಾಕಾರಣ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪೂರ್ವ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರಿಗೆ ದಿನನಿತ್ಯ ಕರೆದು ಕಿರುಕುಳ ಕೊಡ್ತಕ್ಕಂಥದ್ದು, ಇದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸಗಳು. ಮತ್ತೊಂದು ಅಗ್ನಿಪಥ್ ವಿಚಾರದಲ್ಲಿ ಈ ರಾಷ್ಟ್ರದ ಯೋಧರಿಗೆ ಮತ್ತು ಸಂಪೂರ್ಣ ರಕ್ಷಣಾ ಇಲಾಖೆಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಈ 2 ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲರೂ ಸಹ ಇಲ್ಲಿ ಬಂದಿರ್ತಕ್ಕಂಥ. ಹರಿಪ್ರಸಾದ್ ಅವ್ರದ್ದು ಅವಾಂತರ ನಿಮ್ಗೆ ಗೊತ್ತಿದೆ. ಯಾವುದೇ ಇನ್ಫಾರ್ಮೇಷನ್ನು ಪೂರ್ಣವಾಗಿ ತಗೊಳ್ಳದೆ ಮಾತಾಡುವಂಥ ಅಭ್ಯಾಸ ಅವ್ರಿಗಿದೆ. ಎಕ್ಸ್ಕ್ಲೂಸಿವ್ ಅನ್ನುವಂಥ ಹುಚ್ಚು ಅವ್ರಿಗೂ ಇರಬೇಕು ಅನಿಸುತ್ತೆ. ಅದರಿಂದ ಆ ಥರದ್ದು ಯಾವುದೂ ಮಾಡಿಲ್ಲ. ಅದು ಡಿಪಾರ್ಟ್ಮೆಂಟು ತನ್ನ ಸೋಷಿಯಲ್ ಮೀಡಿಯಾನ ಮೇಂಟೈನ್ ಮಾಡುವಂಥದ್ದು. ಮತ್ತು ಈ ಅವ್ರು ಟ್ವೀಟ್ ಮಾಡಿರುವಂಥದ್ದು ಇನ್ನೂ ಆರ್ಡ್ರ್ ಆಗಿಲ್ಲ, MOU ಆಗಿಲ್ಲ, ಯಾರ ಜೊತೆ ಯಾವತ್ತೂ ಕೊಟ್ಟಿಲ್ಲ, ಅದನ್ನು ಇಟ್ಕೊಂಡು ಅವ್ರು ಟ್ವೀಟ್ ಮಾಡಿದ್ದಾರೆ. ಕ್ಲಾರಿಫೈ ಮಾಡ್ಕೋಬೋದಾಯಿತು. ಒಬ್ಬ ಅಪೋಸಿಷನ್ ಲೀಡ್ರಾಗಿ ಸರ್ಕಾರಗಳನ್ನ ನಡೆಸಿ ಸರ್ಕಾರದಲ್ಲಿ ಡಿಪಾರ್ಟ್ಮೆಂಟಲ್ಲಿ ಈ ಥರದ ವ್ಯವಸ್ಥೆ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳದೆ ತಾನು ಫಸ್ಟ್ ಟ್ವೀಟ್ ಮಾಡಬೇಕು ಅನ್ನೋಂತೇಳಿ ಟ್ವೀಟ್ ಮಾಡಿದ್ದಾರೆ ಅನಿಸುತ್ತೆ. ಅವ್ರಿಗೆ ಕ್ಲಾರಿಫೈ. ಪಠ್ಯ ಪರಿಷ್ಕರಣೆಗೆ ಭಾರಿ ವಿರೋಧ ಕೇಳಿ ಬಂದ ಹಿನ್ನೆಲೆ ಕೆಲ ಮಾರ್ಪಾಡು ಮಾಡಲು ಸರ್ಕಾರ ಆದೇಶ ಹೊರಡಿಸಿದೆ. 1ರಿಂದ 10ನೇ ತರಗತಿಯ ಕನ್ನಡ ಪಠ್ಯ, 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪರಿಷ್ಕರಣೆ ಮಾಡಲು ಆದೇಶಿಸಿದೆ.
ಇನ್ನು ಸಂವಿಧಾನ ಶಿಲ್ಪಿ ಅನ್ನುವ ಪದವನ್ನ ಪಠ್ಯದಲ್ಲಿ ಮತ್ತೆ ಸೇರಿಸುವಂತೆ ಸೂಚಿಸಿದೆ. ಈ ಹಿಂದಿನ ಸಮಿತಿ ಮಾಡಿದ ತಪ್ಪುಗಳನ್ನ ಸರಿಪಡಿಸಲು ಮತ್ತೊಂದು ಸಮಿತಿ ರಚಿಸಿದ್ದು 15 ದಿನಗಳಲ್ಲಿ ವರದಿ ನೀಡುವಂತೆ ಸಮಿತಿ ಸೂಚನೆ ಕೊಟ್ಟಿದೆ. ಪಠ್ಯ ಪುಸ್ತಕದಲ್ಲಿ ಕನಕದಾಸರ ಜೀವನ ಚರಿತ್ರೆ ಕಡೆಗಣನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಗಿನೆಲೆ ಗುರುಪೀಠದ ನಿರಂಜನಾನಂದಪುರಿ ಶ್ರೀಗಳಿಂದ ಸಿಎಂ ಬೊಮ್ಮಾಯಿಯವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಯ ಉನ್ನತಾಧಿಕಾರಿಗಳು ಯಾವುದನ್ನ ಒಂದೇ ಒಂದು ಪಾಠ ಮಾತ್ರ ಬಸವಣ್ಣವ್ರ ಪಾಠ ಮಾತ್ರ ಅದನ್ನು ಸಲಹೆ ತಗೊಂಡು ಮಾಡ್ತೀವಿ ಎಂದಿದ್ದ ವಿಷಯದ ಕಾರಣಕ್ಕೋಸ್ಕರ ನಮ್ಮ ಉನ್ನತ ಸಮಿತಿ ಅದನ್ನು ಇದನ್ನು ಮಾಡುತ್ತೆ. ಪಠ್ಯಪುಸ್ತಕ ಈಗಾಗಲೇ 80% ಎಲ್ಲ ಶಾಲೆಗಳು ರೀಚ್ ಆಗಿದೆ, ಎಲ್ಲ ಮಕ್ಕಳಿಗೆ ರೀಚ್ ಆಗಿದೆ, ಮತ್ತು ಶುರುವಾಗಿದೆ. ನಾವು ಕಲಿಕಾ ಚೇತರಿಕೆ ಮುಗಿದ ತಕ್ಷಣ ನಮ್ಮ ಪಠ್ಯಪುಸ್ತಕದ ರೆಗ್ಯುಲರ್ ಆಗಿ ಮಾಡುವಂಥ ಪಾಠಗಳನ್ನ ಶುರು ಮಾಡ್ತೀವಿ. ಇದು ಸರ್ಕಾರ ಇವತ್ತವರೆಗೂ ಆ ವಿಷಯದಲ್ಲಿ ಯಾವುದೇ ಥರವಾದಂಥ ನಿಲುವನ್ನು ತಗೊಂಡಿಲ್ಲ. ಶ್ರೇಷ್ಠ ಕವಿ ಕನಕದಾಸರ ಜೀವನ ಚರಿತ್ರೆ ಪಠ್ಯ ಪುಸ್ತಕದಿಂದ ಕಡೆಗಣನೆ ಮಾಡಿದ್ದು ಕನಕದಾಸರ ಆದರ್ಶ ಮತ್ತು ದಾರ್ಶನಿಕ ಸತ್ಯಗಳನ್ನು ಮರೆಮಾಚುವ ದೊಡ್ಡ ಹುನ್ನಾರ ನಡೆದಿದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಜಿ 7 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜರ್ಮನಿಯಲ್ಲಿ ನಡೀತಾ ಇರುವ G7 ರಾಷ್ಟ್ರಗಳ ಸಭೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಂತಿದ್ದಲ್ಲಿಗೆ ಹೋಗಿ ಮಾತನಾಡಿಸಿ ಕುಶಲೋಪರಿ ವಿಚಾರಿಸಿದ್ದಾರೆ. ವಿಶ್ವದ ಬೇರೆ ಬೇರೆ ನಾಯಕರ ಜೊತೆಗೆ ಚರ್ಚೆಯಲ್ಲಿ ತೊಡಗಿದ್ದ ಪ್ರಧಾನಿ ಮೋದಿ ಜೋ ಬೈಡನ್ ಅವರನ್ನ ಆತ್ಮೀಯವಾಗಿ ಹಸ್ತಾಲಾಘವ ಮಾಡಿ ಮಾತನಾಡಿಸಿದ್ದಾರೆ. ಇನ್ನು ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಜೊತೆಯೂ ಪ್ರಧಾನಿ ನರೇಂದ್ರ ಮೋದಿ ಆತ್ಮೀಯವಾಗಿ ಹೆಗಲ ಮೇಲೆ ಕೈ ಹಾಕೊಂಡು ಚರ್ಚೆ ನಡೆಸಿದ್ದಾರೆ. ಮುಂದಿನ G20 ಶೃಂಗಸಭೆ ಈ ಬಾರಿ ಭಾರತದಲ್ಲೇ ನಡೆಯಲಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಪ್ರಮುಖ 20 ರಾಷ್ಟ್ರಗಳು ಆರ್ಥಿಕತೆಯನ್ನು ನಿರ್ಧರಿಸಲಿವೆ. ಇವರೆಗೂ ಭಾರತಕ್ಕೆ ಶೃಂಗಸಭೆ ನಡೆಸಲು ಅವಕಾಶವೇ ಕೊಟ್ಟಿರಲಿಲ್ಲ. ಈಗ ಭಾರತದಲ್ಲೇ ಮುಂದಿನ ಶೃಂಗಸಭೆ ನಡೆಯಲಿದೆ ಅಂದಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಶೃಂಗಸಭೆಯ 9 ಸಭೆಗಳು ಬೆಂಗಳೂರಲ್ಲಿ ನಡೆಯಲಿದೆ ಅಂತ ಹೇಳಿದ್ದಾರೆ. G20 ಅಂತಂದ್ರೆ 20 ವಿಶ್ವದ ಪ್ರಮುಖ ರಾಷ್ಟ್ರಗಳು, 2-3 ಅಂಶ ಜನಸಂಖ್ಯೆ ಇರುವಂತದ್ದು ಈ 20 ರಾಷ್ಟ್ರಗಳಲ್ಲಿ. 80% ಜಗತ್ತಿನ GDP ನಿರ್ಣಯ ಆಗುವುದು ಈ 20 ರಾಷ್ಟ್ರದಲ್ಲಿ. ಅಂತ ರಾಷ್ಟ್ರಗಳ ಸಮ್ಮೇಳನ ಇವತ್ತು ನಮ್ಮ ಭಾರತ ಇದುವರೆಗೂ ಕೊಟ್ಟಿರಲಿಲ್ಲ, ಇದುವರೆಗೂ ಆಗಿರಲಿಲ್ಲ. ಬೆಂಗಳೂರಿನಲ್ಲಿ 9 ಸಭೆಗಳು ಅಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಆ ಸಭೆಯನ್ನು ಮಾಡಿದ್ದೇನೆ. ಯಾಕೆ ಇದಾಗ್ತಾ ಇದೆ? ಭಾರತ ಪ್ರಬಲ ಎಮರ್ಜಿಂಗ್ ಎಕಾನಮಿ. ಬೆಂಗಳೂರಲ್ಲಿ ಪ್ರಧಾನಿ ಸಂಚರಿಸಿದ ರಸ್ತೆಯಲ್ಲಿ ಕಳಪೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ಬಿಬಿಎಂಪಿ ವರದಿ ಕೊಟ್ಟಿದೆ. ವರದಿಯಲ್ಲಿ ಪಿಎಂ ಸಂಚರಿಸಿದ ಮಾರ್ಗದ ಸಮೀಪದ ರಸ್ತೆಗಳಲ್ಲಿ ಗುಂಡಿಯಾಗಿವೆ, ಅದೇ ಪ್ರಧಾನಿ ಸಂಚರಿಸುವ ಮಾರ್ಗದಲ್ಲಿ ಗುಂಡಿ ಬಿದ್ದಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖಿಸಿದೆ. ಜ್ಞಾನಭಾರತಿ ಮರಿಯಪ್ಪನ ಪಾಳ್ಯ ಮಾರ್ಗದಲ್ಲೇ ಗುಂಡಿ ಬಿದ್ದಿದ್ವು. ಈ ಸಂಬಂಧ ಕಳಪೆ ಕಾಮಗಾರಿ ಬಗ್ಗೆ 3 ನೋಟಿಸ್ ನೀಡಲಾಗಿತ್ತು. ಹೀಗಿದ್ರೂ ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅಂತ ಬಿಬಿಎಂಪಿ ಸಮಜಾಯಿಷಿ ನೀಡಿದೆ. ಇನ್ನು ವರದಿ ಸಲ್ಲಿಕೆಗೆ ಮುನ್ನ ಬಿಬಿಎಂಪಿಯಿಂದ ಎಲ್ಲಾ ಇಲಾಖೆಗಳ ಜೊತೆ ಸಮನ್ವಯ ಸಭೆ ನಡೆಸಿತು. ಸಭೆಯಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ, ಬಿಡಿಎ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜೊತೆ ಸಭೆ ನಡೆಸಿ ಇಲಾಖೆಗಳ ನಡುವಿನ ಸಹಕಾರ, ಜವಾಬ್ದಾರಿ ಬಗ್ಗೆ ಚರ್ಚೆ ನಡೆಸಲಾಯಿತು. ಅಲ್ಲದೆ ಈ ವೇಳೆ ಅಧಿಕಾರಿಗಳಿಗೆ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ತರಾಟೆಗೆ ತೆಗೆದುಕೊಂಡರು. ರಸ್ತೆ ಗುಂಡಿ ಮುಚ್ಚದ ಕಾರಣ ಪ್ರಧಾನಿ ಕಚೇರಿಯಿಂದ ವರದಿ ಕೇಳಿ ಸೂಚನೆ ಬಂದಿದೆ, ಏನಂತ ನಾವು ಅವರಿಗೆ ವರದಿ ಕೊಡೋದು ಅಂತ ಅಧಿಕಾರಿಗಳ ಮೇಲೆ ಗರಂ ಆಗಿದ್ರು. ತಾವು ಯಾವ ಪಾಯಿಂಟ್ ಹೇಳ್ತಾ ಇದ್ದೀರಿ ಆ ಪಾಯಿಂಟ್ ಟ್ವೀಟ್ ಆಗಿ ರೀಟ್ವೀಟ್ ಆಗಿ ಅನಂತ ಅವರು ಮಾಡಿದ್ದ ಪಾಯಿಂಟು ಅದು ಸಿಎಂ ಅವರ ರೂಟ್ಗೆ ಇರಲಿಲ್ಲ, PM ಅವರ ರೂಟ್ನಲ್ಲಿ ಇಲ್ಲ. ಮತ್ತು ನಾವು ಹೊಸದಾಗಿ ಎಲ್ಲರಲ್ಲಿ ಏನು ರೋಡ್ ಹಾಕಿರಲಿಲ್ಲ. ರೋಡ್ ಹಾಕಿದ್ದು ನವೆಂಬರ್ 2021ನಲ್ಲಿ. ಆ ಥರ ಸಿಂಕ್ ಆಗೋದು ಕೆಳಗಡೆಯಿಂದ ನಮ್ಮದು ಸಾಯಿಲ್ ಏನಿರುತ್ತೆ ಅದು ಹೋದರೆ ಮಾತ್ರನೇ ಆ ಥರ ಸಿಂಕ್ ಆಗೋದು. ಅದಕ್ಕೆ ಈ ಸಲ ಜಾಸ್ತಿ ಅಗೆದು ನೋಡುವಾಗ ವಾಟರ್ ಲೈನ್ ಇದೆ, ಆ ವಾಟರ್ ಲೈನು ಡಿಫಂಕ್ಟ್ ಆಗಿದೆ ಭಾಳ ವರ್ಷದಿಂದ.
ಬ್ರ್ಯಾಂಡ್ ಬೆಂಗಳೂರಿಗೆ ಮತ್ತೊಂದು ಕಂಟಕ ಎದುರಾಗಿದೆ. ನಗರದ ಪ್ರತಿಷ್ಠೆಯಂತಿದ್ದ ಕೆಆರ್ಪುರಂ ಹ್ಯಾಂಗಿಂಗ್ ಬ್ರಿಡ್ಜ್ ತಡೆಗೋಡೆ ಕುಸಿದು ಬಿದ್ದಿದೆ. ತಡೆಗೋಡೆಯ ಒಂದು ಬದಿ 12 ಅಡಿಯಷ್ಟು ಕುಸಿದಿದ್ದು ಬ್ಯಾರಿಕೇಡ್ ಹಾಕಿ ಕುಸಿದ ಗೋಡೆಯನ್ನ ಮುಚ್ಚುವ ಪ್ರಯತ್ನ ನಡೆದಿದೆ. ಇನ್ನು ಕಳೆದ 3 ವರ್ಷಗಳಿಂದ ಹ್ಯಾಂಗಿಂಗ್ ಬ್ರಿಡ್ಜ್ ಸಮಸ್ಯೆ ಇದ್ದು ಬಿಬಿಎಂಪಿ ಮಾತ್ರ ಎಚ್ಚೆತ್ತುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದೆ. ಕೊಡಗಿನಲ್ಲಿ 2 ಬಾರಿ ಭೂಕಂಪ ಆಗಿದ್ದ ವಿಚಾರದ ಬಗ್ಗೆ ಸಚಿವ ಬಿಸಿ ನಾಗೇಶ್ ಮಾತನಾಡಿದ್ದು, ಭೂಕಂಪವಾಗಿದ್ರೂ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಬಿಸಿ ನಾಗೇಶ್, ಭೂಕಂಪದ ತೀವ್ರತೆ ತುಂಬಾ ಕಡಿಮೆ ಇತ್ತು. 2.3 ಮ್ಯಾಗ್ನಿಟ್ಯೂಡ್ ತೀವ್ರತೆಯಲ್ಲಿ ಅಷ್ಟೇ ಭೂಮಿ ಕಂಪಿಸಿದೆ. ಇದರಿಂದ ಭೂಮಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಭೂಮಿಯಲ್ಲಿ ಯಾವುದೇ ಬಿರುಕುಗಳು ಮೂಡಿಲ್ಲ ಅಂದಿದ್ದಾರೆ. 2018ರಲ್ಲಿ ಭೂಕಂಪವಾಗಿತ್ತು. ಆ ಬಳಿಕ ಮಳೆಗಾಲದಲ್ಲಿ ಕೊಡಗು ಸಂಕಷ್ಟಕ್ಕೆ ಸಿಲುಕಿತ್ತು. ಸಿಕ್ಕಾಪಟ್ಟೆ ಜಾಸ್ತಿ ಮಳೆ ಬಂದಿರೋದು 2008. ಆ ಎರಡೂ ಕಾರಣಕ್ಕೋಸ್ಕರ ಲ್ಯಾಂಡ್ ಸ್ಲೈಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಅದರಲ್ಲಿ ಈ ಸಲ ಮೈನಸ್ಸಲ್ಲೇ ಇದೆ, ರೈನ್ಫಾಲು -16 ಎರಡನೇದು ಅರ್ಥಕ್ವಿಕ್ ಆಗಿರುವಂಥದ್ದು 2.3 ರಿಕ್ಟರ್ ಸ್ಕೇಲ್, ಮತ್ತು ಎಲ್ಲೂ ಕ್ರ್ಯಾಕ್ಸ್ ಏನು ಡೆವಲಪ್ ಆಗಿಲ್ಲ ಈ ಸಲ. ಎರಡನೇದು ಅದು ಸೆಂಟರ್ ಆಫ್ ಇದು ಎಲ್ಲಿ ಅನ್ನೋದು ಒಬ್ಬೊಬ್ಬರು ಒಂದೊಂದು ಕಡೆ ಕೊಟ್ಟಿದ್ದಾರೆ. ಒಂದು ಜನ ಇಲ್ಲಿ ಕೊಡಗಲ್ಲೇ ಆಗಿದೆ ಅಂದಿದ್ದಾರೆ, ಇನ್ನೊಂದು ಜನ ಹಾಸನ ಜಿಲ್ಲೆಯಲ್ಲಿ ಆಗಿದೆ ಅಂದಿದ್ದಾರೆ. ಬಟ್ ತುಂಬ ಕಾಶಿಯಸ್ ಆಗಿದ್ದಾರೆ ನಮ್ಮವರೆಲ್ಲ. DC ಅವರು ಈಗಾಗಲೇ ಒಂದು 2-3 ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ. ಏನೇನು ತಯಾರಿ ಮಾಡ್ಕೋಬೇಕೋ ಆ ಥರದ್ದೆಲ್ಲ ತಯಾರಿ ಆಗಿದೆ. ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನು ಮುಂದೆ ರಸ್ತೆಗಳಲ್ಲಿ ಸಂಚರಿಸುವಾಗ ಸುಮ್ಮನೆ ವಾಹನಗಳನ್ನು ತಡೆದು ನಿಲ್ಲಿಸುವಂತಿಲ್ಲ ಅಂತ ಡಿಜಿಪಿ ಪ್ರವೀಣ್ ಸೂದ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ವಾಹನ ತಡೆದು ಪರಿಶೀಲಿಸಬೇಡಿ. ಡ್ರಿಂಕ್ ಅಂಡ್ ಡ್ರೈವ್ ವಾಹನಗಳಿಗೆ ಮಾತ್ರ ತಪಾಸಣೆ ಮಾಡಿ, ಅಲ್ಲದೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಮಾತ್ರ ತಪಾಸಣೆ ಮಾಡಬೇಕು ಅಂತ ಟ್ವೀಟ್ ಮೂಲಕ ಡಿಜಿಪಿ ಪ್ರವೀಣ್ ಸೂದ್ ಮಾಹಿತಿ ಕೊಟ್ಟಿದ್ದಾರೆ. ನಗರದಲ್ಲಿ ವಾಹನಗಳನ್ನು ತಡೆದು ಪರಿಶೀಲನೆ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಕಾರಣ ಈ ನಿರ್ಧಾರ ಮಾಡಲಾಗಿದ್ದು, ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಕಸ ಸಾಗಿಸುವ ವಾಹನದಲ್ಲಿ ಕೆಂಪೇಗೌಡರ ಭಾವಚಿತ್ರ ಇಟ್ಟು ಮೆರವಣಿಗೆ ಮಾಡಲಾಗಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ಪುರಸಭೆ ಅಧಿಕಾರಿಗಳು ಪ್ರತ್ಯೇಕ ವಾಹನದಲ್ಲಿ ಕೆಂಪೇಗೌಡರ ಜಯಂತಿ ಮಾಡಿದೆ. ಕಸ ಸಾಗಿಸುವ ವಾಹನದಲ್ಲಿ ಕೆಂಪೇಗೌಡರ ಭಾವಚಿತ್ರ ಇಟ್ಟು ಮೆರವಣಿಗೆ ಮಾಡಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ. ಅಧಿಕಾರಿಗಳಿಗೆ ಬೇರೊಂದು ವಾಹನದಲ್ಲಿ ಮೆರವಣಿಗೆ ಮಾಡಲು ಸಾಧ್ಯವಾಗಲಿಲ್ವೇ ಅಂತ ಪ್ರಶ್ನಿಸುವಂತಾಗಿದೆ. ಬಾಗಲಕೋಟೆಯಲ್ಲಿ ಕಾಣೆಯಾದ ದಲಿತ ಮುಖಂಡನ ಕೊಲೆಯಾಗಿರೋ ಶಂಕೆ ವ್ಯಕ್ತವಾಗಿದೆ. ನ್ಯಾಯಕ್ಕಾಗಿ ಆಗ್ರಹಿಸಿ ದಲಿತ ಸಂಘಟನೆಗಳು ಬಾಗಲಕೋಟೆ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಕಾಡ್ರಕೊಪ್ಪ ಗ್ರಾಮದ ದಲಿತ ಮುಖಂಡ ಬೈಲಪ್ಪ ಕೊಲೆಯಾಗಿರೋ ಶಂಕೆ ವ್ಯಕ್ತವಾಗಿದ್ದು, 15 ದಿನಗಳಾದರೂ ಸ್ಪಂದಿಸದೇ ಇರುವ ಕೆರೂರ PSI ವಿರುದ್ಧ ದಲಿತ ಸಂಘಟನೆಗಳು ತೀವ್ರ ಆಕ್ರೋಶ ಹೊರಹಾಕಿವೆ. ಎಸ್ಪಿ ಕಚೇರಿ ಎದುರು ಗಂಡನನ್ನ ಹುಡುಕಿಕೊಡಿ ಅಂತ ಗೋಳಿಟ್ಟ ಬೈಲಪ್ಪನ ಪತ್ನಿ ಪ್ರತಿಭಟನೆ ಹಿಂಪಡೆದು 1 ದಿನ ಕಾಲಾವಕಾಶ ಕೊಡುವಂತೆ ಎಸ್ಪಿ ಲೋಕೇಶ್ ಮಾಹಿತಿಯನ್ನು ನೀಡಿದ್ದಾರೆ. ಲೋಕ ಅದಾಲತ್ ಮೂಲಕ ದಾಖಲೆಯ ಕೇಸ್ಗಳ ಇತ್ಯರ್ಥ ಮಾಡಲಾಗಿದೆ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ಬಿ ವೀರಪ್ಪ ಮಾಹಿತಿ ಕೊಟ್ಟಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ನ್ಯಾಯಮೂರ್ತಿ ಬಿ ವೀರಪ್ಪ ಒಟ್ಟು 7,65,077 ಲಕ್ಷ ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ. ಇದೇ ತಿಂಗಳ 25ರಂದು ರಾಜ್ಯದಲ್ಲಿ ಲೋಕ ಅದಾಲತ್ ನಡೆದಿತ್ತು. ಇದೇ ಮೊದಲ ಬಾರಿಗೆ ಲೋಕ ಅದಾಲತ್ ಮೂಲಕ ದಾಖಲೆ ಮಟ್ಟದ ಕೇಸ್ಗಳನ್ನು ಬಗೆಹರಿಸಲಾಗಿದೆ. ಧಾರವಾಡ ಜಿಲ್ಲೆ ಕಲಘಟಕಿಯಲ್ಲಿ ಸುಮಾರು 50 ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸವಾಗಿದ್ದ 85 ವರ್ಷದ ಅಜ್ಜ 80 ವರ್ಷದ ಅಜ್ಜಿ ದಾಂಪತ್ಯ ಕಲಹ ಇತ್ಯರ್ಥ ಆಗಿರುವುದು ವಿಶೇಷ ಅಂತ ತಿಳಿಸಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಅನ್ವರ್ ಮಾಣಿಪ್ಪಾಡಿ ಈಗ ತಿರುಗಿ ಬಿದ್ದಿದ್ದಾರೆ. ರಾಜ್ಯ ಬಿಜೆಪಿ ಸಹ ವಕ್ತಾರ ಆಗಿರುವ ಅನ್ವರ್ ಮಾಣಿಪ್ಪಾಡಿ ಸರ್ಕಾರದ ವಿರುದ್ಧ ಬೇಸತ್ತು ಗನ್ಮ್ಯಾನ್ ಮತ್ತು ಸವಲತ್ತನ್ನು ತಿರಸ್ಕರಿಸಿದ್ದಾರೆ. ಸರ್ಕಾರಕ್ಕೆ ಗನ್ಮ್ಯಾನ್ ಮತ್ತು ಸವಲತ್ತು ಹಿಂತಿರುಗಿಸುವುದರ ಮೂಲಕ ವಕ್ಫ್ ಹಗರಣದ ಕುರಿತು ರಾಜ್ಯ ಸರ್ಕಾರದ ಮೃದು ಧೋರಣೆ ತಳೆದಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುಸ್ಲಿಮರಿಗೆ ಅಭದ್ರತೆ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. That's the reason I'm decided on this. Let them shoot me, let them kill me, I'm game for it. I'm game for it. I'm not lying or putting up a show. Vijayendra has offered me crores of rupees to pull back this case. So many people have offered me money. And tell you very frankly, I'm not as comfortable as I was earlier. Because even my home front property is under litigation. Let them... ಪುರಾಣ ಪ್ರಸಿದ್ಧ ಸಹಸ್ರಲಿಂಗ ಕ್ಷೇತ್ರದಲ್ಲಿ ದಿನೇ ದಿನೇ ಶಿವಲಿಂಗಗಳೇ ಕಣ್ಮರೆಯಾಗ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಶಾಲ್ಮಲಾ ನದಿಯಲ್ಲಿ ಈ ಹಿಂದೆ ಸಾವಿರಾರು ಅಪರೂಪದ ಸಹಸ್ರಲಿಂಗಗಳಿದ್ವು. ಇದಕ್ಕಾಗಿಯೇ ಈ ಕ್ಷೇತ್ರಕ್ಕೆ ಸಹಸ್ರಲಿಂಗ ಅಂತ ಹೆಸರು ಕೂಡ ಬಂದಿತ್ತು. ಆದರೆ ಇತ್ತೀಚೆಗೆ 1000 ಸಂಖ್ಯೆಯಲ್ಲಿದ್ದ ಲಿಂಗಗಳು ಬೆರಳೆಣಿಕೆಯಷ್ಟು ಮಾತ್ರ ಉಳಿದಿವೆ. ಕೆಲವು ನದಿ ಹರಿಯುವ ರಭಸಕ್ಕೆ ಕೊಚ್ಚಿ ಹೋಗಿದ್ರೆ, ಕೆಲ ಶಿವಲಿಂಗಗಳನ್ನ ಪ್ರವಾಸಿಗರು ಕಳ್ಳತನ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಹಸ್ರಲಿಂಗ ಕ್ಷೇತ್ರದಲ್ಲಿ ಲಿಂಗ ಉಳಿಸಿ ಅಭಿಯಾನ ಶುರುವಾಗಿದೆ.
ಚಿಕ್ಕಬಳ್ಳಾಪುರದಲ್ಲಿ ಕಲ್ಲು ಗಣಿಗಾರಿಕೆಗೆ ಮಿತಿಯೇ ಇಲ್ಲದಂತಾಗಿದೆ. ಗೌರಿಬಿದನೂರು ತಾಲೂಕಿನ ಅರ್ಕುಂದ ಹಾಗೂ ಕಾಟನಾಗೇನಹಳ್ಳಿ ಗ್ರಾಮದ ಗುಡ್ಡದಲ್ಲಿ ಬ್ಲಾಸ್ಟ್ ಮಾಡಲಾಗಿದ್ದು, ಸ್ಫೋಟದ ರಭಸಕ್ಕೆ ಬೃಹತ್ ಕಲ್ಲು ಬಂಡೆಗಳು ಆಕಾಶದೆತ್ತರ ಚಿಮ್ಮಿವೆ. ಸ್ಫೋಟದ ತೀವ್ರತೆಗೆ ಭೂಮಿಯ ಗಡಗಡ ನಡುಗುವ ಅನುಭವವಾಗಿದ್ದು, ಸ್ಫೋಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸ್ಫೋಟದ ತೀವ್ರತೆ ಭಾರಿ ಪ್ರಮಾಣದಲ್ಲಿದ್ದು 500 ರಿಂದ 600 ಮೀಟರ್ ದೂರದವರೆಗೂ ಕಲ್ಲಿನ ಚೂರುಗಳು ಸಿಡಿದಿವೆ. ಅಸ್ಸಾಂನಲ್ಲಿ ರಣಭೀಕರ ಮಳೆಯಾಗುತ್ತಿದ್ದು, ಸುಮಾರು ಕಳೆದೊಂದು ತಿಂಗಳಿಂದ ಪ್ರವಾಹದಲ್ಲಿ ಮುಳುಗಿ ಹೋಗಿದೆ. ಮಾಲಿಬಿಲ್ ಸೇರಿದಂತೆ ಹಲವು ಭಾಗಗಳಲ್ಲಿ ಜನರು ವೈದ್ಯಕೀಯ ವಸ್ತುಗಳನ್ನು ಖರೀದಿ ಮಾಡಲು ಸಮಸ್ಯೆ ಆಗಿರುವ ಹಿನ್ನೆಲೆಯಲ್ಲಿ ಸೇನಾಪಡೆಗಳು ಬೋಟಲ್ಲಿ ತೆರಳಿ ಅಗತ್ಯ ಔಷಧಿಗಳನ್ನು ಪೂರೈಕೆ ಮಾಡಿದ್ದಾರೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಹರಿಯುವ ನೀರಲ್ಲೇ ಸಂಚಾರ ಮಾಡಿ ಜನರ ಕಷ್ಟ ಆಲಿಸುವ ಕೆಲಸ ಮಾಡಿದ್ದಾರೆ. ಉತ್ತರಾಖಂಡ್ನ ಕೇದಾರ್ನಾಥ್ನಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ. ಆದರೂ ಸಾವಿರಾರು ಭಕ್ತರು ಕೇದಾರನಾಥ ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಇಷ್ಟ ದೇವರ ಪೂಜೆಯಲ್ಲಿ ತೊಡಗಿದ್ದಾರೆ. ರಾಜ್ಯದಿಂದ ಕಾಶಿ ಯಾತ್ರೆ ಕೈಗೊಳ್ಳುವ ಯಾತ್ರಿಕರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಕಾಶಿ ಯಾತ್ರೆ ಕೈಗೊಳ್ಳುವ ಯಾತ್ರಾರ್ಥಿಗಳಿಗೆ ಸರ್ಕಾರದಿಂದ ಸಹಾಯಧನ ಬಿಡುಗಡೆ ಮಾಡಲಾಗಿದೆ. 30,000 ಯಾತ್ರಿಗಳಿಗೆ ತಲಾ 5,000 ರೂಪಾಯಿಯಂತೆ ಸಹಾಯಧನ ಬಿಡುಗಡೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಆಷಾಢ ಶುಕ್ರವಾರ ವಿಶೇಷ ಪೂಜೆ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ನಡೆಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ನಡೆದಿದ್ದು, 2 ವರ್ಷಗಳ ನಂತರ ಆಷಾಢ ಪೂಜೆಗೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಕೋವಿಡ್ ಆತಂಕದ ನಡುವೆಯೂ ವಿಶೇಷ ಪೂಜೆಗೆ ಅವಕಾಶ ನೀಡಲಾಗಿದೆ. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಪೂಜಾ ಕೈಂಕರ್ಯಕ್ಕೆ ಸಾರ್ವಜನಿಕರಿಗೆ ಅನುವು ಮಾಡಿಕೊಡಲಾಗುತ್ತಿದೆ. ಮುಂಜಾನೆ 4 ಗಂಟೆಯಿಂದಲೇ ದೇವಿಯ ದರ್ಶನಕ್ಕೆ ಅವಕಾಶ ಕೊಡಲಾಗಿದ್ದು, ಕಡ್ಡಾಯ 2 ಡೋಸ್ ಲಸಿಕೆಯ ಪ್ರಮಾಣ ಪತ್ರ ಅಥವಾ 72 ಗಂಟೆಗಳ ಒಳಗಿನ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಲಾಗಿದೆ. ಈ ಬಾರಿಯೂ ಖಾಸಗಿ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದ್ದು, ಉಚಿತ ಬಸ್ ಸೇವೆ ನೀಡಲು ತೀರ್ಮಾನ ಕೈಗೊಳ್ಳಲಾಗಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆ ವಿರೋಧಿಸಿ ನವನಗರದ ತಾಲೂಕು ಆಡಳಿತ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಮಾಜಿ ಸಚಿವ HY ಮೇಟಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕಚೇರಿ ಎದುರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆದಿದೆ. ಕೇಂದ್ರದ ಅವೈಜ್ಞಾನಿಕ ಅಗ್ನಿಪಥ ಯೋಜನೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಭಾರತೀಯ ಸೇನೆಯಲ್ಲಿ ಜಾರಿ ಮಾಡಿರುವ ಅಗ್ನಿಪಥ ಯೋಜನೆ ಜನವಿರೋಧಿ ಅಂತ ಕಿಮ್ಮನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಏರಿಕೆ ಹಿನ್ನೆಲೆ ಮತ್ತೆ ಮಾಸ್ಕ್ ದಂಡ ರೂಲ್ಸ್ ಜಾರಿ ಸನ್ನಿಹಿತವಾಗಿದೆ. ಜನರು ಕೋವಿಡ್ ನಿಯಮವನ್ನು ಉಲ್ಲಂಘಿಸ್ತಾ ಇರೋದ್ರಿಂದಲೇ ಸೋಂಕು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕಡ್ಡಾಯ ಮಾಸ್ಕ್ ರೂಲ್ಸ್ ಜಾರಿ ಮಾಡಿ ದಂಡ ವಸೂಲಿ ಮಾಡುವಂತೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಆರೋಗ್ಯ ಇಲಾಖೆಗೆ ಶಿಫಾರಸು ಮಾಡಿದೆ. ರಾಜ್ಯದಲ್ಲಿ ಇವತ್ತು 617 ಜನರಲ್ಲಿ ಹೊಸದಾಗಿ ಕೊರೋನಾ ಸೋಂಕು ಪತ್ತೆಯಾಗಿದೆ. 767 ರೋಗಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು, ಕೊರೋನಾ ಪಾಸಿಟಿವಿಟಿ ರೇಟ್ 3.12%ರಷ್ಟಿದೆ. ಬೆಂಗಳೂರಲ್ಲಿ 592 ಕೇಸ್ ಪತ್ತೆಯಾಗಿದ್ದು, 715 ರೋಗಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪಶುಸಂಗೋಪನಾ ಸಚಿವರಿಂದ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸರಿಯಾಗಿ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಸಚಿವ ಪ್ರಭು ಚವ್ಹಾಣ್ ಗರಂ ಆಗಿದ್ದಾರೆ. ನಾನು ಪಶುಸಂಗೋಪನೆ ಸಚಿವನಾದ ಮೇಲೆ ಯಾವ್ಯಾವ ಯೋಜನೆಗಳನ್ನ ಜಾರಿಗೆ ತಂದಿದ್ದೀನಿ, ಅವುಗಳ ಪ್ರಗತಿಯ ಬಗ್ಗೆ ಮಾಹಿತಿ ಕೇಳಿದ ಸಚಿವರು ಸಭೆಯಲ್ಲಿ ಸರಿಯಾಗಿ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಗರಂ ಆದರು. ಕಾಗವಾಡ ಕ್ಷೇತ್ರದ ಶಾಸಕ ಶ್ರೀಮಂತ ಪಾಟೀಲ್ಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿರುವ ಘಟನೆ ನಡೆದಿದೆ. ಕಾಗವಾಡ ಮತಕ್ಷೇತ್ರದ ಕಿರಣಗಿ ಗ್ರಾಮಸ್ಥರು ಘೇರಾವ್ ಹಾಕಿದ್ದಾರೆ. ಸರ್ಕಾರದಿಂದ ಯಾವ ಅಭಿವೃದ್ಧಿ ಕಾಮಗಾರಿಗಳೂ ಆಗಿಲ್ಲ ಅಂತ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು. ಈ ವೇಳೆ 2 ವರ್ಷಗಳ ಕಾಲ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಅನ್ನುವ ಉಡಾಫೆ ಉತ್ತರ ಕೊಟ್ಟು ತೆರಳಿದ್ದಾರೆ ಶಾಸಕ ಶ್ರೀಮಂತ ಪಾಟೀಲ್. ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಮಲಯಾಳಂ ನಟ ನಿರ್ಮಾಪಕ ವಿಜಯ್ ಬಾಬು ಅವರನ್ನ ಕೇರಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎರ್ನಾಕುಲಂ ಸೌತ್ ಠಾಣೆಗೆ ವಿಚಾರಣೆಗೆ ಹಾಜರಾದ ವೇಳೆ ವಿಜಯನ್ನ ಬಂಧಿಸಲಾಗಿದೆ. ಯುವ ನಟಿಯೊಬ್ಬರು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಪ್ರಕರಣ ದಾಖಲಿಸಿದರು. ವೈಜಯಂತಿ ಮೂವೀಸ್ ಲಾಂಛನದಲ್ಲಿ ಪ್ರಭಾಸ್ ನಟನೆಯ ಪ್ಯಾನ್ ಇಂಡಿಯಾ ಸಿನಿಮಾ ಸಜ್ಜಾಗ್ತಿದೆ. ಸದ್ಯಕ್ಕೆ ಈ ಸಿನಿಮಾದ ಪ್ರಾಜೆಕ್ಟ್ಗಾಗಿ ಹೊಸ ಆಫೀಸ್ ಒಂದನ್ನು ತೆರೆಯಲಾಗಿದೆ. ಈ ಪ್ರಯುಕ್ತ ಘಟಾನುಘಟಿ ತಾರೆಯರೇ ಪಾಲ್ಗೊಂಡಿದ್ದಾರೆ. ಅಮಿತಾಬ್, ಪ್ರಭಾಸ್, ನಾನಿ, ಪ್ರಶಾಂತ್ ನೀಲ್, ದುಲ್ಕರ್ ಸಲ್ಮಾನ್ ಈ ಸಂಭ್ರಮಕ್ಕೆ ಸಾಕ್ಷಿಯಾದರು. ಇದೇ ಹೊತ್ತಿನ 30 Minutes 30 ನ್ಯೂಸ್ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.